ಓಂ ಶಾಂತಿ. ಮುರಳಿ ದಿನಾಂಕ 30/6/2026. ಪ್ರಾತಃ ಮುರಳಿ. ಬಾಪ್ದಾದ ಮಧುಬನ. ತಂದೆಯು ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಈ ಸಮಯದಲ್ಲಿ ನೀವು ತಂದೆಯ ಮೇಲೆ ಬಲಿಹಾರಿಯಾಗುತ್ತೀರೆಂದರೆ 21 ಜನ್ಮಗಳಿಗೆ ಸದಾ ಸುಖಿಗಳಾಗುತ್ತೀರಿ. ಪ್ರಶ್ನೆ: ಜ್ಞಾನಿ ಮಕ್ಕಳು ತಮ್ಮ ಸ್ಥಿತಿಯನ್ನು ಸರಿಯಾಗಿಟ್ಟುಕೊಳ್ಳಲು ಯಾವ ಅಭ್ಯಾಸವನ್ನು ಪಕ್ಕಾ ಮಾಡಿಕೊಳ್ಳಬೇಕು? ಜ್ಞಾನಿ ಮಕ್ಕಳು ತಮ್ಮ ಸ್ಥಿತಿಯನ್ನು ಸರಿಯಾಗಿಟ್ಟುಕೊಳ್ಳಲು ಯಾವ ಅಭ್ಯಾಸವನ್ನು ಪಕ್ಕಾ ಮಾಡಿಕೊಳ್ಳಬೇಕು? ಉತ್ತರ: ಬೆಳಗ್ಗೆ ಏಳುವ ಅಭ್ಯಾಸ ಮಾಡಬೇಕು. ಬೆಳಗ್ಗೆ ಎದ್ದು ತಂದೆಯ ನೆನಪಿನಲ್ಲಿ ಕುಳಿತುಕೊಂಡರೆ ಬಹಳ ಚೆನ್ನಾಗಿ ಧಾರಣೆಯಾಗುವುದು. ಯಾವ ಮಕ್ಕಳು ರಾತ್ರಿ ಬೇಗ ಮಲಗಿ ಬೆಳಗ್ಗೆ ಬೇಗ ಏಳುತ್ತಾರೋ ಅವರ ಸ್ಥಿತಿಯು ಇಡೀ ದಿನ ಸರಿಯಾಗಿರುತ್ತದೆ. ಅಜ್ಞಾನಿಗಳ ನಿದ್ರೆಗಿಂತ ಜ್ಞಾನಿಗಳ ನಿದ್ರೆ ಅರ್ಧಭಾಗದಷ್ಟು ಇರಬೇಕು. 10 ಗಂಟೆಗೆ ಮಲಗಿ 2 ಗಂಟೆಗೆ ಎದ್ದು ಕುಳಿತುಕೊಳ್ಳಬೇಕು. ಗೀತೆ. ನನಗೆ ಆಶ್ರಯ ಕೊಡುವವರು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಮೊದಲನೇ ಪಾಯಿಂಟು: 21 ಜನ್ಮಗಳವರೆಗೆ ಸದಾ ಸುಖಿಯಾಗಿರಲು ಒಬ್ಬ ತಂದೆಯ ಮೇಲೆ ಸಂಪೂರ್ಣ ಬಲಿಹಾರಿಯಾಗಬೇಕಾಗಿದೆ. ಶ್ರೀಮತದಿಂದ ಶ್ರೇಷ್ಠರಾಗಬೇಕಾಗಿದೆ. ಮನಮತ ಅಥವಾ ಪರಮತವನ್ನು ತ್ಯಾಗ ಮಾಡಬೇಕಾಗಿದೆ. ಯಾವುದೇ ಉಲ್ಲಂಘನೆ ಮಾಡಬಾರದು. ಎರಡನೇದು: ಮುಂಜಾನೆ ಎದ್ದು ನೆನಪಿನಲ್ಲಿ ಕುಳಿತು ಸಂಪಾದನೆ ಮಾಡಿಕೊಳ್ಳಬೇಕು. ಸೃಷ್ಟಿಯನ್ನು ಸ್ವರ್ಗವನ್ನಾಗಿ ಮಾಡುವ ಸೇವೆಯಲ್ಲಿ ಕೊನೆ ಪಕ್ಷ 8 ಗಂಟೆಗಳ ಕಾಲ ಅವಶ್ಯವಾಗಿ ಕೊಡಬೇಕು. ವರದಾನ: ಸಮಯ ಹಾಗೂ ಸಂಕಲ್ಪ ಸಹಿತ ತಮ್ಮ ಸರ್ವ ಖಜಾನೆಗಳನ್ನು ವಿಲ್ ಮಾಡುವಂತಹ ಮೋಹಜೀತ ಭವ. ಸಮಯ ಹಾಗೂ ಸಂಕಲ್ಪ ಸಹಿತ ತಮ್ಮ ಸರ್ವ ಖಜಾನೆಗಳನ್ನು ವಿಲ್ ಮಾಡುವಂತಹ ಮೋಹಜೀತ ಭವ. ಹೇಗೆ ಮಕ್ಕಳಿಗೆ ಸರ್ವಸ್ವವನ್ನು ವಿಲ್ ಮಾಡಲಾಗುತ್ತದೆಯೋ ಹಾಗೆಯೇ ತಾವೂ ಸಹ ತಂದೆಯನ್ನು ತಮ್ಮ ವಾರಸುದಾರನನ್ನಾಗಿ ಮಾಡಿಕೊಂಡು ಎಲ್ಲವನ್ನೂ ವಿಲ್ ಮಾಡಿಬಿಡುತ್ತೀರೆಂದರೆ ಆತ್ಮವಿಶ್ವಾಸ ಬಂದುಬಿಡುತ್ತದೆ. ಇದರಿಂದ ಸ್ವತಃವಾಗಿಯೇ ಮೋಹವು ನಷ್ಟವಾಗುತ್ತದೆ. ಹೇಗೆ ಸಾಕಾರ ತಂದೆಯವರು ತನ್ನನ್ನು ಸಂಪೂರ್ಣವಾಗಿ ವಿಲ್ ಮಾಡಿದರು, ಹಾಗೆಯೇ ತಮ್ಮ ಸ್ಮೃತಿ, ಸಮಯ ಹಾಗೂ ಸಂಕಲ್ಪಗಳ ಖಜಾನೆ ಏನಿದೆಯೋ ಅದನ್ನು ವಿಲ್ ಮಾಡಿರಿ. ಅರ್ಥಾತ್ ಶ್ರೀಮತದನುಸಾರ ಸೇವೆಗಳಲ್ಲಿ ಉಪಯೋಗಿಸುತ್ತೀರೆಂದರೆ ಮೋಹಜೀತ ಬಂಧನ ಮುಕ್ತರು ಆಗಿಬಿಡುತ್ತೀರಿ. ಶ್ರೀಮತದನುಸಾರ ಸೇವೆಗಳಲ್ಲಿ ಉಪಯೋಗಿಸುತ್ತೀರೆಂದರೆ ಮೋಹಜೀತ ಬಂಧನ ಮುಕ್ತರು ಆಗಿಬಿಡುತ್ತೀರಿ. ಸ್ಲೋಗನ್: ಒಬ್ಬರಿನ್ನೊಬ್ಬರ ಸ್ನೇಹಿ ಆಗುವುದಕ್ಕಾಗಿ ಸರಳತೆ ಹಾಗೂ ಸಹನಶೀಲತೆಯ ಗುಣವನ್ನು ಧಾರಣೆ ಮಾಡಿಕೊಳ್ಳಿರಿ. ಒಬ್ಬರಿನ್ನೊಬ್ಬರ ಸ್ನೇಹಿ ಆಗುವುದಕ್ಕಾಗಿ ಸರಳತೆ ಹಾಗೂ ಸಹನಶೀಲತೆಯ ಗುಣವನ್ನು ಧಾರಣೆ ಮಾಡಿಕೊಳ್ಳಿರಿ. ಅವ್ಯಕ್ತ ಸೂಚನೆಗಳು: ಸದಾ ಹರ್ಷಿತರಾಗಿರಲು ತಮ್ಮ ಸ್ವಭಾವವನ್ನು ಸರಳ ಮಾಡಿಕೊಳ್ಳಿರಿ. ಸಹನಶೀಲರಾಗಿರಿ. ಬಾಪ್ದಾದಾರವರ ವರದಾನವಾಗಿದೆ, ಸದಾ ಖುಷಿಯಾಗಿರಿ. ಖುಷಿಯ ಖಜಾನೆ ಹಂಚಿ ಖುಷಿಯ ಅಲೆ ಸರ್ವರಲ್ಲೇ ಹರಡಿಸಿ. ನಿಮ್ಮ ಮುಖದಲ್ಲಿ ಸದಾ ಖುಷಿಯ ಮುಗುಳ್ನಗೆ ಹೊಳೆಯುತ್ತಿರಲಿ. ಈ ರೀತಿ ಹರ್ಷಿತ ಮುಖಿಯಾಗಿರಿ. ಇದಕ್ಕಾಗಿ ಮಾತಿನಲ್ಲಿ ಮಧುರತೆ, ಸಂತುಷ್ಟತೆ, ಸರಳತೆಯ ನವೀನತೆ ಅವಶ್ಯವಿರಲಿ. ಬ್ರಾಹ್ಮಣ ಆತ್ಮರ ಮಾತು ಸಾಧಾರಣ ಮಾತಾಗಿರಬಾರದು. ಪ್ರತಿ ಕರ್ಮದಲ್ಲಿ ಇಂತಹ ನವೀನತೆ ಇರಲಿ. ಪ್ರತಿಯೊಬ್ಬರೂ ಅವರಿಂದ ಪ್ರಾಪ್ತಿಯ ಅನುಭವ ಮಾಡಲಿ. ಓಂ ಶಾಂತಿ.